ಸಂತೋಷದ ಒಂದು ಕ್ಷಣವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಎಲ್ಲ ಹೆಣ್ಣು ಮಕ್ಕಳ ಪಾಲಿಗೆ ಮರೆಯಲಾಗದ ಅತ್ಯಂತ ಮುಖ್ಯವಾದ ದಿನ ಅದು ಅವರ ಮದುವೆ. ಅಂದ ಹಾಗೆ ನನ್ನ ಹೆಸರು ಭಾಗ್ಯ. ನನಗೆ 2 ತಂಗಿಯಂದಿರು ಮತ್ತು 2 ತಮ್ಮಂದಿರು ಇದ್ದಾರೆ. ನನ್ನ ವಯಸ್ಸು 26. ಮನೆಯಲ್ಲಿ ತುಂಬಾ ಬಡತನ ಇದ್ದ ಕಾರಣ ನನ್ನನ್ನು ನಿಲ್ಲಲು ಶಕ್ತಿಯೇ ಇಲ್ಲದ ಅರುಣ್ ಎನ್ನುವ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಮದುವೆ ಮಾಡಿಸಿದರು. ನಮ್ಮ ಮನೆಯವರಿಗೆ ಅವನಿಗೆ ಕೊಟ್ಟು ಮದುವೆ ಮಾಡಿಸಲು ಇಷ್ಟ ಇರಲಿಲ್ಲ. ಆದರೆ ಬಡತನವಿದ್ದ ಕಾರಣದಿಂದ ಮತ್ತು ನನ್ನ 2 ತಂಗಿಯಂದಿರ ಮತ್ತು ತಮ್ಮಂದಿರ ಓದಿನ ಜವಾಬ್ದಾರಿಯನ್ನು ಗಂಡಿನ ಮನೆಯವರು ನೋಡಿಕೊಳ್ಳುವ ಭರವಸೆ ನೀಡಿದ್ದರಿಂದ ಅವನಿಗೆ ಮದುವೆ ಮಾಡಿಕೊಟ್ಟರು. ಮದುವೆಯಾದ ಮೇಲೆ ಅವನನ್ನು ನೋಡಿಕೊಳ್ಳುವುದು ನನ್ನ ಕೆಲಸವಾಗಿತ್ತು. ಅರುಣ್ಗೆ ನನ್ನ ಸೌಂದರ್ಯವನ್ನು ನೋಡಿ ಮಾಡುವ ಆಸೆ ಆಗುತ್ತಿತ್ತು. ಅಷ್ಟು ಚೆನ್ನಾಗಿ ನನ್ನ ಮೊಳೆಗಳನ್ನು ಬೆಳೆಸಿಕೊಂಡಿದ್ದೆ. ಆದರೆ ಅವನಿಗೆ ಎದ್ದು ಕೂರಲು ಸಹ ಆಗುತ್ತಿರಲಿಲ್ಲ. ನಾನು ಆಗಾಗ ಅವನ ಸಾಮಾನನ್ನು ಚೀಪಿ ಅವನ ಆಸೆಯನ್ನು ಪೂರೈಕೆ ಮಾಡಲು ಪ್ರಯತ್ನಿಸುತ್ತಿದ್ದೆ. ಆದರೆ ನನ್ನ ಆಸೆಯನ್ನು ಅವನಿಗೆ ಪೂರೈಸಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗೆ ದಿನ ಕಳೆದಂತೆ ಅರುಣ್ ತಂದೆ ಅಂದರೆ ನನ್ನ ಮಾವನಿಗೆ ಒಂದು ಚಿಂತೆ ಕಾಡುತ್ತಿತ್ತು. ಅದು ಏನೆಂದರೆ ಅವರಿಗೆ ಇರುವುದು ಒಬ್ಬನೇ ಮಗ, ಅವನಿಗೆ ಕೂರಲು ಸಹ ಆಗುವುದಿಲ್ಲ. ಅಂತವನು ತನ್ನ ವಂಶವನ್ನು ಹೇಗೆ ಬೆಳೆಸುತ್ತಾನೆ ಎಂದು ಆಗಾಗ ಅವರ ಹೆಂಡತಿಯ ಬಳಿ ಹೇಳಿಕೊಳ್ಳುತ್ತಿದ್ದರು. ಅತ್ತೆಯವರು ನನ್ನ ಮಗ ಒಂದಲ್ಲ ಒಂದು ದಿನ ಸರಿ ಹೋಗುತ್ತಾನೆಂದು ಸಮಾಧಾನ ಮಾಡುತ್ತಿದ್ದರು. ಆದರೂ ಮಾವನಿಗೆ ಅದೊಂದು ಚಿಂತೆ ಯಾವಾಗಲೂ ಕಾಡುತ್ತಿತ್ತು. ಹೀಗೆ ದಿನ ಕಳೆಯುತ್ತಿತ್ತು. ಒಂದು ದಿನ ನಾನು ಅಡುಗೆ ಮಾಡುತ್ತಿದ್ದೆ. ಅತ್ತೆಯವರು ತರಕಾರಿ ತರಲು ಮಾರ್ಕೆಟ್ಗೆ ಹೋಗಿದ್ದರು. ಮಾವನವರು ಮೊಬೈಲ್ ನೋಡುತ್ತಿದ್ದರು. ನನ್ನ ಗಂಡನು ರೂಮಿನಲ್ಲಿ ಮಲಗಿದ್ದ. ಆಗ ನನ್ನ ಸೀರೆಗೆ ಬೆಂಕಿ ತಗಲಿತ್ತು. ನಾನು ಆರಿಸಲು ಎಷ್ಟೇ ಪ್ರಯತ್ನಿಸಿದರೂ ಬೆಂಕಿಯು ಜಾಸ್ತಿ ಆಗುತ್ತಿತ್ತು. ನನಗೆ ಭಯವಾಗಿ ಕಿರುಚಿದೆ. ಮಾವನವರು ಓಡಿ ಬಂದರು. ಅವರು ಕೂಡಲೇ ಬೆಂಕಿಯನ್ನು ಆರಿಸಲು ಪ್ರಯತ್ನಿಸಿದರು. ಆದರೆ ಅದು ಆರಲಿಲ್ಲ. ಕೊನೆಗೆ ಏನು ಮಾಡಬೇಕೆಂದು ತೋಚದೆ ನನ್ನ ಬಟ್ಟೆಗಳನ್ನು ಕಿತ್ತೆಸೆದರು. ನಾನು ಕೂಡ ಬಟ್ಟೆಗಳನ್ನು ತೆಗೆಯಲು ಸಹಾಯ ಮಾಡಿದೆ. ಬಟ್ಟೆಗಳನ್ನು ಕಿತ್ತೆಸೆಯುವಾಗ ನಾನು ಬೆತ್ತಲಾಗುವ ಪರಿಜ್ಞಾನವೇ ಇರಲಿಲ್ಲ, ಏಕೆಂದರೆ ನನಗೆ ಬೆಂಕಿಯ ಆಪತ್ತಿನಿಂದ ತಪ್ಪಿಸಿಕೊಳ್ಳಬೇಕಿತ್ತು. ಎಲ್ಲ ಸರಿಯಾದ ನಂತರ ಮಾವನನ್ನು ನೋಡುವಾಗ ಅವರು ಬಾಯಿ ತೆರೆದು ತಿನ್ನುವ ಹಾಗೆ ನನ್ನ ಮೊಲೆಗಳನ್ನು ಮತ್ತು ಕಪ್ಪು ಕೂದಲಿನ ನಡುವೆ ಮರೆಯಾದ ನನ್ನ ಬಿಳಿಯಾದ ತೂತನ್ನು ನೋಡುತ್ತಿದ್ದರು. ಆಗ ನಾನು ಪರಿಜ್ಞಾನಕ್ಕೆ ಬಂದೆ. ನನ್ನ ಮೈ ಮೇಲೆ ಬಟ್ಟೆವಿಲ್ಲವೆಂದು ಅರಿವಿಗೆ ಬಂತು. ನಾನು ನಾಚುತ್ತಾ ರೂಮಿಗೆ ಓಡಿದೆ. ನನ್ನ ಮೊಳೆಗಳು ಚೆನ್ನಾಗಿ ಬೆಳೆದುಕೊಂಡಿದ್ದರಿಂದ ನಾನು ಓಡುವ ರಭಸಕ್ಕೆ ಅದು ಕುಣಿಯುತ್ತಿತ್ತು. ನಾನು ಬಟ್ಟೆಯನ್ನು ಹಾಕಿಕೊಂಡು ಹೊರಗೆ ಬರುವಾಗ ಮಾವನವರು ಕೈ ಕೆಲಸ ಮಾಡುತ್ತಿದ್ದರು. ನಾನು ಮರೆಯಲ್ಲಿ ನಿಂತು ಅವರ 6 ಇಂಚಿನ ಸಾಮಾನನ್ನು ನೋಡುತ್ತಿದ್ದೆ. ನನ್ನ ಗಂಡನಿಗಿಂತ ಸುಂದರವಾಗಿ ಮತ್ತು ಗಡುಸಾಗಿ ಬೆಳೆದಿತ್ತು. ನಾನು ಮಾವನ ಸಾಮಾನನ್ನು ನೋಡುತ್ತಾ ನನ್ನ ತೂತಿಗೆ ಕೈಯನ್ನು ತುರುಕಬೇಕು ಎನ್ನುವಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳಿಸಿತು. ಮಾವನು ಅವರ ಕುದುರೆ ಸಾಮಾನು ಪಾಟಿನ ಒಳಗೆ ತುರಿಕೆಕೊಂಡು ಬಾಗಿಲು ತೆಗೆದರು. ಅತ್ತೆ ಮಾರ್ಕೆಟಿಂದ ತರಕಾರಿಗಳನ್ನು ತಂದಿದ್ದರು. ಅಡುಗೆ ಮಾಡಿ ಊಟ ಮುಗಿಸಿ ಮಲಗಿದ್ದೆವು. ಮರುದಿನ ಬೆಳಿಗ್ಗೆ ಮಾವ ನನ್ನ ಹಣ್ಣುಗಳನ್ನು ಮತ್ತು ತೂತನ್ನು ನೋಡಿ ಮನಸೋತು ಅವರೇ ನನ್ನನ್ನು ದಂಗಿ ಅವರ ವಂಶವನ್ನು ಬೆಳೆಸಲು ನಿರ್ಧರಿಸಿದರು. ನನ್ನ ಬಳಿ ಬಂದು ಅದನ್ನು ಹೇಳಿದರು. ನಾನು ಮೊದಲಿಗೆ ಒಪ್ಪಲಿಲ್ಲ. ಕೊನೆಗೆ ನನಗೆ ಮಾಡಿಸಿಕೊಳ್ಳುವ ಆಸೆ ಇದ್ದಿದ್ದರಿಂದ ನನ್ನ ಗಂಡನಿಂದ ಮಾಡಲು ಸಾಧ್ಯವಾಗದೇ ಇರುವುದರಿಂದ ಒಪ್ಪಿದೆ. ಮನೆಯಲ್ಲಿ ಅತ್ತೆ ಇರುವುದರಿಂದ ನಾವು ತೋಟದ ಮನೆಗೆ ಹೋಗಿ ಅಲ್ಲಿ ಮಾಡಿಸಿಕೊಳ್ಳಲು ಯೋಚಿಸಿದೆವು. ಅದಕ್ಕಾಗಿ ನನ್ನ ಗಂಡನನ್ನು ಚೆಕಪ್ಗೆ ಅಂತ ಕರೆದುಕೊಂಡು ಹೋಗಿ ಅವನನ್ನು ನರ್ಸ್ ಬಳಿ ನೋಡಿಕೊಳ್ಳಲು ಹೇಳಿ ನಾವು ತೋಟದ ಮನೆಗೆ ಬಂದೆವು. ವಿಶಾಲವಾದ ತೋಟ. ಅಲ್ಲಿ ಒಬ್ಬರೂ ಕೂಡ ಇರಲಿಲ್ಲ. ಅಲ್ಲಿ ಹೋಗುತ್ತಿದ್ದಂತೆ ಮಾವನವರು ನನ್ನನ್ನು ಹಸಿದ ತೋಳದಂತೆ ಮನೆಯ ಒಳಗೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಹಳೆಯ ಮಂಚ, ಆ ಮಂಚದ ಮೇಲೆ ನನ್ನನ್ನು ಹೊರಳಿಸಿದರು. ನನ್ನ ಬಟ್ಟೆಗಳನ್ನು ಒಂದೇ ಸಮನೆ ಎಳೆದು ನನ್ನ ಮೃದುವಾದ ನಿಗೂರಿಕೊಂಡಿದ್ದ ಮೊಳೆಯ ತೊಟ್ಟುಗಳನ್ನು ಚೀಪಿದರು.
ನಿಧಾನ